ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. 23ನೇ ತಾರೀಕು ಭಾನುವಾರ ಸುಮಾರು 10 ಗಂಟೆ ಆಗ್ತಾ ಇದೆ. ಈ ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಕಳೆದ ವಾರ ಒಂದು ಅಬ್ಸರ್ವೇಷನ್ ಹೇಳಿದ್ದೆ. 28,000ಕ್ಕೆ ಹೋಗ್ಬೋದು ಅಂತ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ನೋಡೋಣ ಅದೇನು ಅಂತ ಡಿಸ್ಕಸ್ ಮಾಡ್ತೀನಿ ಮುಂದಿನ ಇದರಲ್ಲಿ. ಸೊ ಲಾಸ್ಟ್ ವೀಕ್ ಏನೇನು ಪರ್ಫಾರ್ಮ್ ಮಾಡಿತ್ತು, ಎಷ್ಟು ರಿಟರ್ನ್ ಬಂದಿದೆ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಮತ್ತು ಈ ವಾರದ ಸ್ಟಾಕ್ಸ್ಗಳು ಏನಿದೆ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಖ್ಯವಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಕಾಂಪ್ಲಿಕೇಟೆಡ್ ಆಪ್ಷನ್ ಟ್ರೇಡಿಂಗ್ ನನ್ನ ಮೆಥಡ್ ಏನೂ ಇಲ್ಲ. ಡೈರೆಕ್ಟಾಗಿ ನೇಕೆಡ್ ಕಾಲ್ ಬೈ ಮಾಡೋವಂಥದ್ದು. ಮತ್ತು ಪೊಸಿಷನಲ್ಲಿ ಯಾವುದು ಹೋಲ್ಡ್ ಮಾಡೋಲ್ಲ. ಜನರಲಾಗಿ ನಾನು ಆಪ್ಷನ್ ಟ್ರೇಡಿಂಗ್ ಮಾಡೋದಾದರೆ ಯೂಶಲಿ ಮಾಡಲ್ಲ, ಟೈಮ್ ಸಿಗಲ್ಲ ನನಗೆ ಅಷ್ಟೊಂದು. ಹಾಗಾಗಿ ಸೆಗ್ಮೆಂಟ್ ಏನಿದೆ ಆಪ್ಷನ್ ಟ್ರೇಡಿಂಗು, ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಆದಷ್ಟು. ಸ್ವಲ್ಪ ಪೇಷಂಟಾಗಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು ನಾನು. ಸೊ ನಾನೇನೇ ಒಂದು ಹೇಳಿದ್ರು ಎಜುಕೇಷನಲ್ ಪರ್ಪಸ್ಗಾಗಿ ಇರುವಂಥದ್ದು. ನಿಮ್ಮ ಕಡೆಯಿಂದ ನೀವು ಅನಾಲಿಸಿಸ್ ಏನೇನಿದೆಯೋ ನೀವು ಮಾಡ್ಕೊಳ್ಳಿ. ನಿಮ್ಮ ಒಂದು ಏನು ಸಿಸ್ಟಮ್ ಇದೆ, ಇಂಡಿಕೇಟರ್ ಏನು ಫಾಲೋ ಮಾಡ್ತಾಯಿರೋ ಅದಕ್ಕೆ ಸ್ಟೇ ಆಗಿ. ನನ್ನ ಇಚಿಮೋಕೋ ಒಂದು ಅಥವಾ ಯಾವುದೇ ಬೇರೆ ಇಂಡಿಕೇಟರ್ ಯೂಸ್ ಮಾಡೋವಂಥದ್ದು ಒಂದು ಲಾಂಗ್ ಟೈಮ್ ಫ್ರೇಮ್ಗೆ ಅಡ್ಜಸ್ಟ್ ಆಗಿರೋ ಹಂಗೆ ಮಾಡಿ ನೋಡ್ಕೊಂಡಿರ್ತೀನಿ. ಸೊ ಅದೆಲ್ಲ ಕನ್ಸಿಡ್ರೇಷನ್ ನಿಮ್ಮ ಕಡೆಯಿಂದ ಯಾವ ಟೈಮ್ ಫ್ರೇಮ್ಗೆ ನಿಮ್ಮ ಸಿಸ್ಟಮ್ ವರ್ಕ್ ಆಗುತ್ತೆ, ಮುಖ್ಯವಾಗಿ ಅದನ್ನು ಗಮನ ಇಟ್ಕೊಬೇಕು. ನಾನು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದ್ದು ನೀವು 1 ಅವರ್ ಟೈಮ್ ಫ್ರೇಮಲ್ಲಿದ್ದರೆ ಸೊ ಡಿಫ್ರೆನ್ಸ್ ಬರುತ್ತೆ. ನಾನು ಶಾರ್ಟ್ ಅಂದರೆ ನೀವು ಲಾಂಗ್ ಅಂತ ತೋರಿಸ್ತಾ ಇರುತ್ತೆ ನಿಮ್ಮ ಕಡೆ. ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ನೀವು ಮ್ಯಾಚ್ ಮಾಡಿಕೊಂಡು ನೀವು ಕೋರಿಲೇಟ್ ಮಾಡಿಕೊಂಡು, ಮುಖ್ಯವಾಗಿ ನಾನು ಏನು ಹೇಳ್ತಿದ್ದೀನೋ ಅದರದ್ದು ಒಂದು ನಿಮ್ಮ ಸಿಸ್ಟಮ್ಗೆ ಹೆಂಗೆ ಸೆಟ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓವರಾಲ್ ಬ್ರಾಡರ್ ಪಿಕ್ಚರ್ ಏನಿದೆ ಸೇಮ್ ಇರುತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಹೇಳಿರ್ತೀನಿ, ನೀವೇನೇ ಒಂದು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಏನೇ ಮಾಡೋದಾದರೂ ಅಡ್ವೈಸ್ ತೊಗೊಳ್ಳಿ ಇನ್ ಕೇಸ್ ನಿಮ್ಗೇನೋ ಗೊತ್ತಾಗಿಲ್ಲ ಅಂದರೆ. ಮತ್ತು ಇನ್ನೇನಾದರೂ ಸಂದೇಹ ಪರ್ಟಿಕ್ಯುಲರ್ ಸ್ಟಾಕ್ಸು ಇಂಡೆಕ್ಸು ಈ ಥರದ್ದು ಅಥವಾ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನಾದರೂ ಸಂದೇಹಗಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ಕಳೆದ ವಾರದ್ದು ಇವಾಗ ನಾನು ಸುಮಾರು 27ನೇ ತಾರೀಕು ಸೆಪ್ಟೆಂಬರ್ ಹೈ ಮಾಡಿತ್ತು. ಅದ್ರ ನಂತರ ಒಂದು ಸೂರ್ಯಗ್ರಹಣ ಎಲ್ಲ ಆಗಿ ಡೌನ್ ಬಂದಿದ್ದು ಅದೆಲ್ಲ ಆಗಿ ಸೊ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಮುಖ್ಯವಾಗಿ ಇಲ್ಲಿ ಕಪ್ ಅಂಡ್ ಹ್ಯಾಂಡ್ಲು ಅದೆಲ್ಲ ಹೇಳ್ಬೋದು. ಸೊ ಕಪ್ ಅಂಡ್ ಹ್ಯಾಂಡ್ಲು ಇಲ್ಲೇ ಒಂದು ಫಾರ್ಮ್ ಆಗಿದೆ. ಆ್ಯಕ್ಚುಲಿ ಸೇಮ್ ಅದೇ ಲೆವೆಲ್ಗೆ ಒಂದು ಇದಾಗ್ತಿತ್ತು. ಕಳೆದ ವಾರದ ವಿಡಿಯೋದಲ್ಲೂ ಸಹಿತ ಹೇಳಿದ್ದೆ, 26,200 ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಮುಖ್ಯವಾಗಿ ಜಸ್ಟ್ ಹೈ ಟಚ್ ಮಾಡುವಂಥದ್ದಲ್ಲ, ಅದರಲ್ಲೂ ಒಂದು ಕಂಪ್ಲೀಟ್ ಕ್ಲೋಸರ್, ಅದರಲ್ಲೂ 26,270 ಅಥವಾ ಒಂದು 26,200 300 ತನಕ ಹೋದ್ರೂ ಪರವಾಗಿಲ್ಲ. ಇಟ್ಸ್ ಬೆಟರ್ ಒಂದು ಹೈಯರ್ ಟೈಮ್ ಫ್ರೇಮಲ್ಲಿ, ಅದರಲ್ಲೂ ವೀಕ್ಲಿ ಮಂತ್ಲಿ ಚಾರ್ಟ್ಸ್ಗಳು ನೋಡಿಕೊಂಡು ನೀವು ಆ ಸಿಸ್ಟಮ್ಗೆ ಸೆಟ್ಟಾಗಿ ಮುಖ್ಯವಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಆ ಟೈಮ್ ಫ್ರೇಮ್ಗಳು ನೋಡ್ಕೊಬೇಕು. ಮತ್ತು ಈ ಹೈಯರ್ ಟೈಮ್ ಫ್ರೇಮ್ನು ಇದು ಮಾಡೋದಲ್ಲದೆ ಒಂದು ಪರ್ಟಿಕ್ಯುಲರ್ ಲೆವೆಲ್ ಹೇಳಿದ್ದೀನಲ್ಲ 26,300 ಮ್ಯಾಕ್ಸಿಮಮ್ ಅಲ್ಲಿ ತನಕ ಹೋಗಬೇಕಾಗುತ್ತೆ. ಸೊ ಈಗೇನಾಗಿದೆ ಕಳೆದ ವಾರದ್ದು ನೋಡ್ತಿದ್ದಂಗೆ ಹಿಂದಿನ ಇದರಲ್ಲೂ ಹೈ ಬಂದುಬಿಟ್ಟು 2604. ಈ ಸಲ ಒಂದು ಬ್ರೇಕ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಡೌನ್ ಬಂದಿದೆ. ಟೈಮ್ ಬೀಯಿಂಗು ಒಂದು ಕ್ಯಾಂಡಲ್ ಅಷ್ಟೇ ಕ್ಲೋಸ್ ಆಗಿದೆ. ಯೂಶಲಿ 2 to 3 ಕ್ಯಾಂಡ್ಲು ಅಂತ ಕನ್ಸಿಡರ್ ಮಾಡ್ತೀವಿ. 3 ಕ್ಯಾಂಡ್ಲು ಸಫಿಷಿಯೆಂಟ್ ನಮ್ಮನ್ನ ಇದಕ್ಕೆ ಮತ್ತೆ ರೀಟೆಸ್ಟ್ ಮಾಡೋದು, ಅದಕ್ಕಿಂತ ಮೇಲೆ ಹೋಗೋದು, ಆ ಡಬಲ್ ಟಾಪ್ ಡಬಲ್ ಬಾಟಮ್ಮು ಇದರದೆಲ್ಲ ಕಾನ್ಸೆಪ್ಟ್ ಇರ್ತವೆ. ಬಟ್ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವ್ರಿಗೆ. ಬಟ್ ಏನಂದರೆ ಈ ಒಂದು ಹೈಯರ್ ಟೈಮ್ ಫ್ರೇಮ್ ನಾನು ಇವಾಗ ಏನು ಹಿಂದಿನ ಹೈ ಬಂದುಬಿಟ್ಟು 26,278 ಸಮಥಿಂಗು, ಇಲ್ಲಿ ನೋಡ್ಬೋದು 77 ಹಿಂದಿನ ಇವತ್ತು. ಮತ್ತು ಈ ಟಾಪ್ ಹೈ ಇದು ಕ್ಲೋಸಿಂಗ್ ಬೇಸಿಸಲ್ಲಿ ಇದು ಸಹಿತ 179 ಲೆವೆಲಲ್ಲಿ ಇದೆ ಹೆಚ್ಚು ಕಮ್ಮಿ. ಸೊ ಆಲ್ಮೋಸ್ಟ್ 100 ಲೆವೆಲ್ ಡಿಫ್ರೆನ್ಸಲ್ಲಿ ಕ್ಲೋಸ್ ಆಗಿದೆ. ಇದ್ರ ಹೈ ಬಂದುಬಿಟ್ಟು 246, 30 ಪಾಯಿಂಟ್ಸ್ಗಿಂತ ಕೆಳಗಡೆನೆ ಬಂದಿತ್ತು ಆ್ಯಕ್ಚುಲಾಗಿ.
ಸೊ ಕ್ಲೋಸ್ ಆಗಿಲ್ಲ ಒಂದು ಹೈಯರ್ ಟೈಮ್ ಫ್ರೇಮಲ್ಲಿ, ಮೀನ್ಸ್ ಹೈ ಆಲ್ ಟೈಮ್ ಹೈ ಬ್ರೇಕ್ ಆಗಿತ್ತಲ್ಲ ಅದು ಆಗಿಲ್ಲ. ಸೊ ಆಲ್ ಟೈಮ್ ಹೈ ಬ್ರೇಕ್ ಆಗಿ ಒಂದು ಕಂಪ್ಲೀಟ್ ಒಂದು ಕ್ಯಾಂಡ್ಲು ಕ್ಲೋಸ್ ಆಗಿ ಮತ್ತು ಈ ಲೆವೆಲ್ಗಳೆಲ್ಲ ರೀಟೆಸ್ಟ್ ಆಗ್ತವೆ ಸ್ವಲ್ಪ ದಿವಸ, ಈ ಥರದ್ದೆಲ್ಲ ಒಂದು ಅಬ್ಸರ್ವೇಷನ್ ಇರ್ತವೆ, ನೀವು ಗಮನಿಸ್ಕೊಬೇಕು. ಸೊ ಆದಷ್ಟು ಹುಷಾರಾಗಿ ವರ್ಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಚಿಮೋಕೋ ಸಹಿತ, ಇಚಿಮೋಕೋ ಹಾಕ್ಕೊತೀನಿ. ಸೊ ನನಗೆ ಡೈಟ್ ಟೈಮ್ ಫ್ರೇಮ್ ಇರ್ಬೋದು ಅಥವಾ ವೀಕ್ಲಿನೇ ಬಂದರೂ ಸಹಿತ ಓಕೆ ಅನಿಸುತ್ತೆ ಇಲ್ಲ. ಬಟ್ ಏನಾಗುತ್ತೆ, ಈ ಕ್ಯಾಂಡ್ಲ್ ಏನಾದರೂ ಇಲ್ಲಿ ತನಕ ಟಚ್ ಆಗಿ 25,848 ಸಮಥಿಂಗ್ ಈ ಲೆವೆಲ್ ತನಕ ಬರ್ಬೋದು, ಅಥವಾ 25,900 ಅಂಡ್ ಸಮಥಿಂಗ್ ಇಷ್ಟರಲ್ಲಿ ಆಟ ಆಡ್ತಿರ್ಬೋದು. ಸೊ ಅದೆಲ್ಲ ಬಂದು ವಾಪಸ್ ಮೇಲೆ ಹೋದರೆ ಓಕೆ, ತೊಂದರೆ ಇಲ್ಲ. ಬಟ್ ಒಟ್ಟಿನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಅಪ್ ಟ್ರೆಂಡ್ ನೋಡ್ಬೇಕಂದ್ರೆ ಮೇಲ್ ಹೋಗಲೇಬೇಕಾಗುತ್ತೆ ಇಲ್ಲಿಂದ. ಸೊ ಮೇಲ್ ಹೋಗಲಿಲ್ಲ ಅಂದರೆ ಆದಷ್ಟು ಇದೇನಾಗುತ್ತೆ, ಫಸ್ಟು ತೋರಿಸ್ಬಿಡ್ತೀನಿ ಇಲ್ಲಿ. ಇದು ಹೆಂಗಿದೆ ಅಂದರೆ ಲಾಸ್ಟ್ ಇದರಲ್ಲೂ ಹೇಳಿದೆ, ಇದು ಎಕ್ಸಿಟ್ ಆಗ್ಬೇಕು ಸ್ವಲ್ಪ. ಸೊ ಲಾಸ್ಟ್ ಟೈಮು ಹೇಳಿದೆ ಸ್ವಲ್ಪ ಈ ಫ್ಲ್ಯಾಟ್ ಲೈನ್ ಇದೆ. ಸೊ ಇಲ್ಲಿ ತನಕ ಫ್ಲ್ಯಾಟ್ ಲೈನ್ ಇತ್ತು ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಈ ಪ್ರಕಾರನೇ ಬಂದರು, ಇಲ್ಲೇ ಒಂದು ಮತ್ತೆ ಇಲ್ಲೇ ಹೈ ಬಂದಿದೆ. ಸೊ ಈ ಒಂದು ರೇಂಜ್ ಏನಿದೆ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಆ್ಯಕ್ಚುಲ್ ಆಗಿ ಇದ್ರದ್ದು ಹಿಂದಿನ 26 ಡೇಸು 52 ಡೇಸ್ ಲೆವೆಲ್ದಲ್ಲಿ ಹಿಂದಿನ ದಿವಸದಲ್ಲಿ ನೋಡಬೇಕು. ಬಟ್ ಏನಂದ್ರು ಇಲ್ಲಿಂದ ಇದೇನು ರಿಫ್ಲೆಕ್ಷನ್ ಬರುತ್ತೆ, ಇಲ್ಲಿಂದ ಹಿಂದೆ ಇರ್ಬೋದು ಅಥವಾ ಇದ್ರ ಮುಂದಿಂದ ಇರ್ಬೋದು. ಸೊ ಹೀಗೆ ಒಂದು ಸೈಡ್ ವೈಸ್ ಮೂಮೆಂಟ್ ಇರ್ತವೆ. ಸೊ ಅನ್ಲೆಸ್ 26,277 ಅಂತ ತೊಗೊಂಡ್ರು ಪರವಾಗಿಲ್ಲ, 300 ತೊಗೊಂಡ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಒಂದು ಕ್ಲೋಸರು 200 ಆದರೂ ಕ್ಲೋಸ್ ಆಗಿ ಒಂದು ಅಬೌವ್ ಕ್ಲೋಸ್ ಆಗಿರಬೇಕು. ಸೊ ಇದೆಲ್ಲ ಆಗದೆ ಮಾರ್ಕೆಟ್ ಅಪ್ ಹೋಗಲ್ಲ. ಸೊ ಇದೆಲ್ಲ ಗಮನಿಸ್ಕೊಬೇಕು. ಮೇಯ್ನಾಗಿ ಹೇಳೋದಾದರೆ ಆದಷ್ಟು ಇಲ್ಲಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಕ್ಲೌಡ್ಗೆ ಟಚ್ ಆದರೆ ಆಲ್ಮೋಸ್ಟ್ 25,400 ಲೆವೆಲ್. ಸೊ ಒನ್ಸ್ ಇದು ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಇದು ಸೆಕೆಂಡ್ ಸಪೋರ್ಟ್ ಆಗುತ್ತೆ, ನೆಕ್ಸ್ಟ್ ಇದು ಥರ್ಡ್ ಸಪೋರ್ಟ್. ಸೊ ಆದಷ್ಟು ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡೋಕ್ಕೆ ನೋಡುತ್ತೆ. ಆಮೇಲೆ ಬೌನ್ಸ್ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಮತ್ತೆ ಇದು ಕೆಳಗಡೆ ಹೋಗ್ತಾ ಹೋಗುತ್ತೆ. ಸೊ ಇದು ಅವಾಯ್ಡ್ ಆಗಬೇಕು. ನೋಡೋಣ ಅದು ಹೆಂಗೆ ಮಾರ್ಕೆಟ್ ತೊಗೊಳುತ್ತೆ. ಮೇಜರ್ ನಾನು 21 ಡಿಸೆಂಬರ್ ಅಂತ ಹೇಳಿದ್ದೆ, ಬಟ್ 21 ಡಿಸೆಂಬರು ಇಲ್ಲಿ ಮುಂದಿನ ದಿವಸಗಳಲ್ಲಿ ಪಾಸಿಟಿವ್ ಯಾವುದು ಕಾಣಿಸ್ತಿಲ್ಲ. ಯಾಕಂದರೆ ಇಲ್ಲಿ ಫ್ಲ್ಯಾಟ್ ಇದೆ ಮತ್ತೆ. ಸೊ ಇದು ಫ್ಲ್ಯಾಟು ಮತ್ತೆ ಹೀಗೆ ಹೋದರೆ ಪ್ರಯೋಜನ ಇಲ್ಲ ನಮಗೆ. ಒಂದು ಕಂಪ್ಲೀಟ್ ಮೇಲೆ ಹೋಗಿ 28,000 ಸಮಥಿಂಗ್ ಆಗಬೇಕು. ಇದಾಗ ಡೌಟ್ ಇದೆ ಈ ಒಂದು ತಿಂಗಳಲ್ಲಿ, 100% ಡೌಟೇ. ಇನ್ ಕೇಸ್ ಇದೇ ಒಂದು ಲೆವೆಲ್ ಹೈಯೆಸ್ಟ್ ಅದು ಅಂದರೆ ಆದಷ್ಟು ಇಲ್ಲೇ ಓಡಾಡ್ತಿರುತ್ತೆ. 2025ಗೆ ಹೈ ಇದೆ ಅಂತ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ, ಆದಷ್ಟು ಮೇಲೆ ಹೋಗಲಿ ಇದು. ಸೊ ಇದೊಂದು ಅಬ್ಸರ್ವೇಷನ್ನು. ಪಿಚ್ ವರ್ಕಲ್ಲೂ ಸಹಿತ ನೋಡ್ತಾ ಇರ್ಬೋದು, ಎಕ್ಸಾಕ್ಟಾಗೆಲ್ಲ ರಿಜೆಕ್ಟ್ ಆಗಿದೆ. ಪಿಚ್ ವರ್ಕ್ ಆನ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗ್ರಾಫಿಕ್ಸ್ ಇಶ್ಯೂ ಇದೆ ಅನ್ಸುತ್ತೆ. ಅದು ಒಂದೇ ಇರೋದು ಪಿಚ್ ವರ್ಕು. ಸ್ಟಿಲ್ ಡಿಲೀಟ್ ಮಾಡೋಣ ಸದ್ಯಕ್ಕೆ ಟೈಮ್ ಬೀಂಗು. ಪಿಚ್ ವರ್ಕ್ ಮಾತ್ರ ಹಾಕೋಣ. ಎಕ್ಸಾಕ್ಟಾಗಿ ಮತ್ತೆ ಸಪೋರ್ಟ್ ತೊಗೊಂಡಿದೆ, ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಆಗಿಲ್ಲ. ಬಟ್ ಆದಷ್ಟು ಇದು ಟ್ರೈ ಮಾಡುತ್ತೆ ಅಂತ ಲಾಸ್ಟ್ ಟೈಮೆಲ್ಲ ಹೇಳಿದ್ದೆ. ಬಟ್ ವಾಪಸ್ ಈ ಲೆವೆಲ್ಗೆ ತೊಗೊಂಡಿದೆ. ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ಶ್ಯೂರ್ ಇಲ್ಲ ನನಗೆ ಇವಾಗ.
ಮೇಲ್ಗಡೆ ಹೋಗೋದು ಒಳ್ಳೇದು, ಯಾಕಂದರೆ SGS 50 ಒಂದ್ಸಲಿ ನೋಡೋಣ ಎಷ್ಟಿದೆ ಅಂತ. ಬಟ್ ಸ್ಟಿಲ್ ಗಿಫ್ಟ್ ನಿಫ್ಟಿ ಫೈನಲ್ ಅಲ್ಲ ಅದು ಆ್ಯಕ್ಚುಲಾಗಿ. ಸೊ ಮೇನಾಗಿ ಮಾರ್ಕೆಟ್ ಇನ್ನೊಂದು 2-3 ಡೇಸ್ ಪ್ಲಸ್ ಸೈಡಲ್ಲೇ ಇದ್ದರೆ ತುಂಬ ಒಳ್ಳೇದು. ಸದ್ಯದ ಮಟ್ಟಿಗೆ 126-185 ತೋರಿಸ್ತಾ ಇದೆ, ಗುಡ್ ಸೈನ್ ಆ್ಯಕ್ಚುಲಿ. ಸೊ ಇದಕ್ಕಿಂತ ಒಂದು ಮೇಲ್ ಕ್ಲೋಸ್ ಆಗಬೇಕು, ಆದರೆ ಆ ನಂಬರ್ ಎಲ್ಲೂ ಬಂದಿಲ್ಲ ಇನ್ನು. 26-185 ಮೇಯ್ನ್ ಆಗಿ 26-277 ದಿಸ್ ಇಸ್ ಅ ಮೇಜರ್ ನಂಬರ್. 26,800 ಮೀನ್ಸ್ ಸಾರಿ 26,300 ಅಂತ ಬಂದರೂ ಒಳ್ಳೇದು ಆ್ಯಕ್ಚುಲಾಗಿ. ಸೊ ಫಾರ್ ಎನಿ ಇನ್ವೆಸ್ಟ್ಮೆಂಟ್ 26,300 ಇಸ್ ದ ಮೈಲ್ ಸ್ಟೋನ್. ಇದು ನಿಫ್ಟಿದಾದರೆ ಬ್ಯಾಂಕ್ ನಿಫ್ಟಿದು ತೀರಾ ಭಿನ್ನ ಇಲ್ಲ, ಅದು ಸಹಿತ ಅಲ್ಲಿ ರಿಜೆಕ್ಷನ್ ಆಗಿದೆ. ಇಲ್ಲಿ ಆ್ಯಕ್ಚುಲಾಗಿ ಮಂಡೇ ಹೇಳಿದ್ದೆ ಅಪ್ ಹೋಗುತ್ತೆ. ಸೊ ಲಾಸ್ಟ್ ವೀಕ್ ನೋಡ್ಬೋದು, ಫ್ರೈಡೇ ಇದಾಗಿತ್ತು. ಸೊ ಮಂಡೇ 17 ಇಲ್ಲಿ ಟಚ್ ಆಯಿತು, ತಿರ್ಗಾ ರಿಜೆಕ್ಷನ್ ಬಂತಲ್ಲಿ. ಸೊ ಇದು ಸಹಿತ ಸಸ್ಟೈನ್ ಆಗಿಲ್ಲ. ಎರಡರಲ್ಲೂ ಸಿಮಿಲರ್ ಟ್ರೆಂಡ್ ಇದೆ. ಇದ್ರದ್ದು ಸಹಿತ ಹತ್ರ ಬರೋಕ್ಕೆ ಟ್ರೈ ಮಾಡುತ್ತೆ ಈಗ. ಸೊ ಆದಷ್ಟು ಇದು ಬ್ರೇಕ್ ಆಯಿತು ಅಂದರೆ ಇದರಲ್ಲೂ ಸಹಿತ ಒಂದು ಬ್ರೇಕ್ ಆಗುತ್ತೆ. ಪಿಚ್ ವರ್ಕಲ್ಲಿ ಇರ್ಬೋದು ಅಥವಾ ಇಚಿಮೋಕೋ ಇರ್ಬೋದು, ಇದರಲ್ಲೂ ಸಹಿತ ಅಂತ ಏನು ಒಳ್ಳೇದಿಲ್ಲ, ಯಾಕಂದರೆ ಫ್ಲಾಟ್ ಇಲ್ಲೂ ಇದೆ. ನೆಕ್ಸ್ಟ್ ಡಿಸೆಂಬರ್ 19 ತನಕ ಒಂದು ಇದಿರುತ್ತೆ. ಯೂಶ್ವಲಿ ಏನಾಗುತ್ತೆ, ಲಾಸ್ಟ್ ಟೈಮು ಹೇಳಿದ್ದೆ, ಡಿಸೆಂಬರ್ 21 ಈಸ್ ಇಂಪಾರ್ಟೆಂಟು. ಕೆಲವು ಸಲ ಅಪ್ಸೈಡ್ ಹೊಡೆಯುತ್ತೆ, ಒಂದು ಸಣ್ಣ ರೀಟ್ರೇಸ್ಮೆಂಟ್ ಆಗುತ್ತೆ, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ ಅಂತೆಲ್ಲ ಹೇಳಿದ್ದೆ. ಅದು ಯಾವ ಬೇಸಿಸ್ ಮೇಲೆ ಹೆಂಗಿರುತ್ತೆ ಗೊತ್ತಿಲ್ಲ ನನಗೂ. ಗೋ ಟು 2 ವರ್ಷದ ಹಿಂದಿಂದ ಡೇಟಾ ತೊಗೊಳ್ಳೋಣ, ನಿಮಗೆ ಅರ್ಥ ಆಗಲಿ ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಒಂದು 23 ಅಥವಾ 22 ತೊಗೊಳ್ಳೋಣ. ಯೂಶ್ವಲಿ 21 ನಮಗೆ ಡೇಟ್ ಇರುತ್ತೆ ಇದ್ರದ್ದು ಸೋಲಾರ್ ಸೈಕಲ್ ಬೇಸಿಸ್ ಮೇಲೆ. ಇವಾಗ ನಾನು ಇಲ್ಲಿ ಹೋದರೆ ಎಕ್ಸಾಕ್ಟಾಗಿ ನಾನು ಇಲ್ಲಿದೆ ಡಿಸೆಂಬರ್ 23 21ಗೆ ಯಾವುದಿದೆ ಅದು. ಸೊ 21 ನೋಡಿ ಬಾಟಮ್ ಮಾಡಿತ್ತು. ಸೊ ಅದರದ್ದು ಇದಕ್ಕೆ ಟೈಮಿಂಗ್ ಹಾಕ್ಕೊಳ್ತೀನಿ. ಇದು ಹೆಂಗೆ ಯೂಶ್ವಲಿ ವರ್ಕ್ ಆಗುತ್ತೆ ಅಂದರೆ, ಇದೇ ನಿಮ್ಮ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಅದ್ರದ್ದು ಹೈ ಆ್ಯಂಡ್ ಲೋ ಯಾವ ಸೈಡ್ ಬ್ರೇಕ್ ಆಗುತ್ತೋ ಆ ಪರ್ಟಿಕ್ಯುಲರ್ ಡೇಸ್, ಅದರಲ್ಲೂ ಎಸ್ಪೆಷಲಿ ಈ ಥರ ಒಂದು ಇಂಪಾರ್ಟೆಂಟ್ ಆಸ್ಟ್ರೋ ಡೇಟ್ಸ್ಗಳಿರ್ಬೋದು, ಯಾವುದೋ ಒಂದು ಇರುತ್ತೆ. ಸೊ ನೋಡಿ, ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಆಗಿದ ಕೂಡ ಒಂದು ಮತ್ತೆ ಅಲ್ಲಿಗೆ ರೀಟೆಸ್ಟ್ ಆಗಿ ಟ್ರೈ ಮಾಡ್ತು, ಅಲ್ಲಿಂದ ಒಂದು ಬಿಗ್ ಮೂಮೆಂಟ್ ಒಂದು ಕೊಟ್ಟಿದೆ. ಸೊ ಯೂಶ್ವಲಿ ಈ ಥರನೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಸೈಕಲ್ ಬಂದಾಗಲೂ ತಿರ್ಗಾ ಅಲ್ಲೇ ಒಂದು ನೋಡ್ಬೋದು, ಹೆಚ್ಚು ಕಮ್ಮಿ ಅದೇ ಲೆವೆಲ್ಗೆ ಅದ್ರದ್ದು ಒಂದು ಅಬ್ಸರ್ವೇಷನ್ ತೋರಿಸ್ಬಿಡ್ತೀನಿ. ಇಲ್ಲಿ ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ಒಂದು ರಿಲೇಷನ್ ಇರುತ್ತೆ, ನಾವು ಬಿಟ್ಬಿಡ್ತೀವಿ. 20th ಇದು ಫ್ರೈಡೇ ಆಗಿತ್ತು, ಸಾರಿ ಇಲ್ಲಿ 20th ಫ್ರೈಡೇ ಆಗಿತ್ತು. ನೆಕ್ಸ್ಟ್ ಮಂಡೇ 23rd. ಸೊ 23ಗೆ ವ್ಯಾಲಿಡಿಟಿ ತೊಗೊಬೇಕು ನಾವು. ಯಾವ ಸೈಡ್ ಬ್ರೇಕ್ ಆಗುತ್ತೋ ಅಲ್ಲಿಂದ ಒಂದು ಯೂಶ್ವಲಿ ನೋಡಿ ಇಲ್ಲಿ ಪದೇ ಅಲ್ಲಿಗೆ ರೀಟೆಸ್ಟ್ ತೊಗೊಳುತ್ತೆ ಈ ಪರ್ಟಿಕ್ಯುಲರ್ ಟೈಮ್ ಇದ್ರದ್ದು. ಸೊ ಇದು ಆಲ್ರೆಡಿ ನಮಗೆ ಮೂಮೆಂಟ್ ಸಿಕ್ಕಿದೆ. ಆ್ಯಕ್ಚುಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೋಡಿ, 1 ವರ್ಷದಲ್ಲಿ ಏನೂ ಚೇಂಜಸ್ ಬಂದಿಲ್ಲ. ಬಟ್ ಏನಾದರೂ ಇಲ್ಲೇ ಲಮ್ಸಮ್ ಇನ್ವೆಸ್ಟ್ ಮಾಡಿದರೆ ಈ ಪರ್ಟಿಕ್ಯುಲರ್ ಇದು, ಸೊ ಒಳ್ಳೆ ಮೂಮೆಂಟ್ ಸಿಕ್ಕಿದೆ, ಒಂದು 8% ಏನೋ ಸಿಕ್ಕಿದೆ ಇದು. ಸೊ ಈ ವರ್ಷ ಜಾಸ್ತಿ ಕೊಟ್ಟಿಲ್ಲ ನಿಫ್ಟಿ ಅಥವಾ ಯಾವುದೇ ಒಂದು ಇಂಡೆಕ್ಸ್ಗಳು. ಅದರಲ್ಲೂ ನಿಫ್ಟಿ ಅಂತೂ ತುಂಬ ಒಂದು ವರ್ಷ ಪರ್ಫಾರ್ಮಿಂಗ್ ಆಗಿದೆ. ಸುಮಾರು 9.6% ಅಷ್ಟು ಕೊಟ್ಟಿದೆ. ಅದೇ ಕಳೆದ ವರ್ಷದ ನೋಡಿದ್ರೆ ನಿಮಗೆ ಇಲ್ಲಿ ರೀಟೆಸ್ಟ್ ಆಯಿತು, ಇಲ್ಲಿಂದ ಒಂದು ಒಳ್ಳೆ ಇದು ಕೊಟ್ಟಿದೆ. ಇದು 23rd. ನೆಕ್ಸ್ಟು ಇದ್ರದ್ದು ಆಲ್ಮೋಸ್ಟ್ 9 ನೋಡಿ, ಒಂದೊಂದು ಪ್ರತಿ ಸಲಿನೂ ಅಷ್ಟೇ ಹೆಚ್ಚು ಕಡಿಮೆ ಇರುತ್ತೆ, 9 to 10%. ಸೊ ವರ್ಷಕ್ಕೆ 2 ಸರಿ ಈ ಥರ ಆಪರ್ಚುನಿಟಿ ಸಿಕ್ಕಿದ್ರು ನಿಮಗೆ ಒಂದು ಒಳ್ಳೆ ಮೂಮೆಂಟ್ ಇರುತ್ತೆ. ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಇವೆಂಟ್ಸ್ಗಳು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಪ್ರತಿ ಸಲಿನೂ. ಸೊ ಎಕ್ಸಾಂಪಲ್ಗೆ ಅಷ್ಟೇ, ವರ್ಷದಲ್ಲಿ ಇದು ಸೋಲಾರ್ ಬೇಸ್ಡ್ 4 ದಿವಸ ಬರುತ್ತೆ. ಗೂಗಲ್ ಮಾಡಿ, ಮಾರ್ಚು
ಸೆಪ್ಟೆಂಬರು ಮತ್ತು ಜುಲೈಲಿ ಅಂತ ಅನ್ಸುತ್ತೆ. ನೆಕ್ಸ್ಟು ಡಿಸೆಂಬರ್ 21 ಹೆಚ್ಚು ಕಮ್ಮಿ 20 ಇಲ್ಲಿ ಗೂಗಲ್ ಮಾಡಿ ತೋರಿಸ್ತೀನಿ. ಗೂಗಲಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ ಈ ಡೇಟ್ಸು. ಸೋಲಾರ್ ಸೈಕಲ್ ಡೇಟ್ಸ್ ಅಂತ ಕೊಟ್ಬಿಟ್ರೆ ಇದು ವೆಸ್ಟರ್ನ್ ಬೇಸ್ಡು ಡೇಸ್. ಇಂಪಾರ್ಟೆಂಟ್ ಡೇಟ್ಸ್, ಇಂಪಾರ್ಟೆಂಟ್ ಫಿಕ್ಸೆಡ್ ಡೇಟ್ಸ್ ಅಂತ ಕೊಡೋಣ. ಇದು ಫಿಕ್ಸೆಡ್ ಡೇಟ್ಸ್, ವರ್ಷಕ್ಕೆ 4 ಸಲ ಬರುವಂಥದ್ದು. ಅದೇ ದಿವಸ ಹೆಚ್ಚು ಕಮ್ಮಿ ಇರುತ್ತೆ, ಒಂದು ದಿವಸ ಕಡಿಮೆ ಆಗ್ಬೋದು ಮುಂದಿನ ದಿವಸಗಳಲ್ಲಿ. ತೋರಿಸ್ತೀನಿ ಸೋಲಾರ್ ಅಥವಾ ಒಂದು ಸೋಲಾರ್ ಇಕ್ವಿನಾಕ್ಸ್ ಆ್ಯಂಡ್ ಸಾಲಸ್ಟೈಸ್ ಡೇಸ್. ಈ ಒಂದು ದಿವಸದಲ್ಲೇ ತುಂಬ ಜನ ನೀವು ನೋಡ್ಕೊಬೋದು, ಇಲ್ಲೇ ಫಿಕ್ಸೆಡ್ ಆಗಿ ಸಿಗುತ್ತೆ. ಇದು ಇಮೇಜ್ಗೆ ಹೋದ್ರೆ ಸಿಗುತ್ತೆ. ಅಥವಾ ಒಂದು ಇದು ವೆಸ್ಟರ್ನಲ್ಲಿ ಇದು ಫಾಲೋ ಮಾಡ್ತಾರೆ. ಇಲ್ಲೂ ಸಹಿತ ಒಂದು ಇದೇ ಒಂದು ಕಾನ್ಸೆಪ್ಟಲ್ಲಿ ಗವಿಗಂಗಾಧರೇಶ್ವರದ್ದು ಒಂದು ಇದು ಸಿಗುತ್ತೆ, ಸೂರ್ಯನ ಕಿರಣ ರಶ್ಮಿ ಫಾಲೋ ಆಗೋದು. ಸೊ ಡಿಸೆಂಬರ್ 21 ಅಥವಾ 22 ಒಂದು ದಿವಸ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಯೂಶಲಿ 22 ತೊಗೊಬೋದು, ಅಥವಾ ಒಂದು ದಿವಸ ರಜೆ ಏನಾದರೂ ಬಂತು ಅಂದರೆ ಇದಾಗುತ್ತೆ. ಸೊ ಹೇಳ್ದಂಗೆ ಮಾರ್ಚು, ಜೂನು, ಸೆಪ್ಟೆಂಬರು, ಡಿಸೆಂಬರು. ಸೊ ಇದೆರಡು 20ನೇ ತಾರೀಕು ಇರುತ್ತೆ. ಇದು ಮತ್ತು ಇದು ಹೆಚ್ಚು ಕಮ್ಮಿ 22 ಅಥವಾ 21 ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ, ಹಾಗಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಇನ್ನು ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡೋದಾದರೆ ತೋರಿಸ್ಬಿಡ್ತೀನಿ. ಕಳೆದ ವಾರದ ಪರ್ಫಾರ್ಮೆನ್ಸು ಅದಾನಿ ಪ್ಲಸ್ 2% ಕೊಟ್ಟಿದೆ, ಆಮೇಲೆ ಮೈನಸ್ ಓವರಾಲ್ ಆಗಿದೆ. ಸೊ ಹೈಯೆಸ್ಟ್ ಐಡಿಯಾ ಒಂದು 8% ನೆಗೆಟಿವ್ ಸೈಡ್ ಹೋಗಿದೆ. ಒಳ್ಳೆ ಶಾರ್ಟ್ ಮಾಡಿದವ್ರಿಗೆಲ್ಲ ಲಾಭ. ಸುಜ್ಲಾನ್ ನೆಗೆಟಿವ್ ಹೋಗಿದೆ, ಲೋದಾ ನೆಗೆಟಿವ್ ಹೋಗಿದೆ. ಇದು IEX ಪ್ಲಸ್ ಹೋಗಿತ್ತು, ನೆಕ್ಸ್ಟ್ ಓವರಾಲ್ ಪ್ಲಸ್ ಎಲ್ಲ ಇದಾಗಿದೆ. ಕಲ್ಯಾಣ್ ಪಾಸಿಟಿವ್ ಹೋಗಿದೆ, ನೆಕ್ಸ್ಟ್ ನೆಗೆಟಿವ್ ಬಂದಿತ್ತು. ಸೊ ಈ ಥರದ್ದು ಎಲ್ಲ ಓವರಾಲ್ ಅಬ್ಸರ್ವೇಷನ್ ಚೆನ್ನಾಗಿ ಕೊಟ್ಟಿದೆ. ಬಂಧನ್ ಬ್ಯಾಂಕ್ 7% ಶಾರ್ಟ್ ಹೊಡೆದವ್ರಿಗೆ ಚೆನ್ನಾಗಿ ದುಡ್ಡಾಗಿದೆ. ಸೊ ಈ ಥರ ಒಂದು ಚೆನ್ನಾಗಿ ಕೊಟ್ಟಿದೆ ಕೆಲವು. ಸೊ ಓವರಾಲ್ ಸ್ಯಾಟಿಸ್ಫೈಡ್ ಆಗಿತ್ತು. ಇನ್ನು ಕಳೆದ ಲಾಸ್ಟಿಗೆ ಇದನ್ನು ಈ ವಾರದ್ದು ಹೇಳ್ತೀನಿ. ಮುಖ್ಯವಾಗಿ ಹೇಳೋದಾದರೆ ಇದು ಸುದೀಪ್ ಫಾರ್ಮಾ ಈ ವೀಕಿಂದು ಒಂದು IPO ಇದೆ. ಸೊ ನಾಡಿದ್ದು 25th ಲಾಸ್ಟ್ ಡೇಟ್. ಸೊ ಇದನ್ನು 15% ಕೆಳಗಡೆ ಬಂತು ಅಂದರೆ ಅಪ್ಲೈ ಮಾಡಿಬಿಡಿ. ಸದ್ಯಕ್ಕೆ 18% ಇದೆ, ಸೊ ಅಂತ ಅನಿಸುತ್ತೆ. ಸೊ ಇದೊಂದು ಅಪ್ಲೈ ಮಾಡ್ಕೊಂಬಿಡಿ. ಇನ್ನು ಈ ವಾರದ ಸ್ಟಾಕ್ಸ್ಗಳು ಒಂದ್ಸಲಿ ತೋರಿಸ್ತಾ ಹೋಗ್ಬಿಡ್ತೀನಿ. ಇದನ್ನು ಸ್ಕ್ರೀನ್ಶಾಟ್ ಆಮೇಲೆ ತೊಗೊಳ್ಳಿ. ಮುಖ್ಯವಾಗಿ ಇಲ್ಲಿ ಲಿಸ್ಟಿಗೆ ಹಾಕ್ಕೊಂಡಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋರು ಡನ್ ಅಕೌಂಟ್ ಯೂಸ್ ಮಾಡ್ಕೊಳ್ಳಿ. ಡನ್ ತುಂಬ ಚೆನ್ನಾಗಿದೆ. ಸೊ ವಾಚ್ ಲಿಸ್ಟ್ ಯೂಸ್ ಮಾಡ್ಕೊಳತ್ತಲ್ಲ, ತುಂಬ ಚೆನ್ನಾಗಿದೆ. ಸೊ ಅದಾನಿ ಗ್ರೀನು ನೆಗೆಟಿವ್ ಇದೆ, ಅದಾನಿ ಟೋಟಲ್ಲು ನೆಗೆಟಿವ್ ಇದೆ. ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ತೋರಿಸ್ತಾ ಇದ್ದೀನಿ. ಸೊ ಪ್ಲಸ್ ಸೈಡ್ ಹೋಗ್ಬೋದು ಇದು. ಸೊ ನೋಡ್ಕೊಳ್ಳಿ. ಅದು ಅಶೋಕ್ ಲೈಲ್ಯಾಂಡು ಸದ್ಯಕ್ಕೆ ನೆಗೆಟಿವ್ ಇದೆ. CDSL ಸದ್ಯಕ್ಕೆ ನೆಗೆಟಿವ್ ಇದೆ. ಫೆಡ್ರಲ್ ಬ್ಯಾಂಕು ನೆಗೆಟಿವ್ ಹೋಗ್ತಾ ಇದೆ. ಗುಜರಾತ್ ಮಿನರಲ್ ಡೆವಲಪ್ಮೆಂಟು GMDC ಸದ್ಯಕ್ಕೆ ನೆಗೆಟಿವ್ ಇದೆ. HFDC ನೆಗೆಟಿವ್ ಹೋಗ್ತಾ ಇದೆ. ಸೊ ಇದು ಯುನಿಲಿವರ್ ಪಾಸಿಟಿವ್ ಹೋಗ್ಬೋದು. ಸ್ವಲ್ಪ ನೋಡಿ, ವೇರಿಯೇಷನ್ ಬರ್ಬೋದು ಇದರಲ್ಲಿ. ಸೊ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಹಿಂದೂಸ್ತಾನ್ ಜಿಂಕ್ ಶಾರ್ಟ್ ಸೈಡ್ ಹೋಗೋದಿದೆ, ಬಟ್ ಚೇಂಜಸ್ ಬರುತ್ತೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು IGC ಇಂಡಸ್ಟ್ರೀಸ್ ಅಂತ ಏನೋ ಬಂದಿದೆ. ಡೌಟ್ ಏನಕ್ಕೆ ಬಂತಿದ್ದು ಅಂತ ಒಂದ್ಸಲಿ ಆಪ್ಷನ್ ಇದೆ ನೋಡ್ಬೇಡ. ಆಪ್ಷನ್ ಚೇನ್ ಇದಿಲ್ಲ, ಯಾಕೆ ಬಂತೋ ಗೊತ್ತಿಲ್ಲ. ಸೊ ಇದು ಬೇಡ, ಇದು IGC ಇಂಡಸ್ಟ್ರಿ ಇದು ಬಂದಿದೆ. ಇಂಡಸ್ಟ್ರಿ ಎಲ್ಲ ಸದ್ಯಕ್ಕೆ ಇದು ಆಪ್ಷನ್ ಇದೆಯಾ ಇಲ್ಲೋ ಇದೆ. ಯೂಶಲಿ ಬ್ಯಾನ್ ಆಗ್ತಾ ಇರ್ತವೆ, ನೋಡ್ಕೊಳ್ಳಿ ಅದೆಲ್ಲ. ಸೊ ಇನ್ಫೋಸಿಸ್ಸು ಪಾಸಿಟಿವ್ ಇದೆ ಸದ್ಯಕ್ಕೆ ಮಟ್ಟಿಗೆ, ನೆಗೆಟಿವ್ ಹೋಗ್ಬೋದು. ಟೈಮ್ ಫ್ರೇಮ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕೊಟ್ಟಿರುತ್ತೆ. ಬಟ್ 15 ಮಿನಿಟ್ಸ್ ಯಾಕೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಲಾಸ್ಟ್ 15 ಮಿನಿಟ್ಸ್ ಏನು ಕ್ಲೋಸಿಂಗ್ ಇದೆ, ಅದು ನೆಕ್ಸ್ಟ್ 15 ಮಿನಿಟ್ಸ್ ಓಪನಿಂಗ್ ನಂತರದಲ್ಲೇ ಸಿಮಿಲರ್ ರಿಫ್ಲೆಕ್ಷನ್ ಇರ್ತವೆ. ಸೊ ಹಾಗಾಗಿ ಅದ್ರ ಬೇಸಿಸ್ ಮೇಲೆ 15 ಮಿನಿಟ್ಸ್ ಹೆಂಗೆ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಇದು ತೊಗೊಬೇಕು. ಇದು ಸೈಡ್ ವೇಸ್ ಇದೆ, ಪಾಸಿಟಿವ್ ಹೋಗ್ಬೋದು. ಲಾರಸ್ ಲ್ಯಾಬು ನೆಗೆಟಿವ್ ಅಂತ ಹೋಗ್ತಾ ಇದೆ.
ಮನಸ್ಸು ಇದು ಬಂದಿಲ್ಲ. ಇದು ಆ್ಯಕ್ಚುಲಿ ಏನಕ್ಕೆ ಬಂತ ಗೊತ್ತಿಲ್ಲ. ಡಿಲೀಟ್ ಇದು ಕೂಡ ಇದಿಲ್ಲ. ಸೊ ಎಂಫಸಿಸ್ಸು ನೆಗೆಟಿವ್ ಹೋಗ್ತಾ ಇದೆ. ಒ ಎನ್ ಜಿ ಸಿ ನೆಗೆಟಿವಿಂದ ಪಾಸಿಟಿವ್ ಆಗ್ಬೋದು. ಆರ್ಚಿಡ್ ಫಾರ್ಮಾ ಇಲ್ಲ ಆ್ಯಕ್ಚುಲಿ. ಕೆಲವು ಎಕ್ಸ್ಟ್ರಾ ಬಂದಿರುತ್ತೆ ಕೆಲವು ಸಲ. ಸೊ ಅದು ನೋಡ್ಕೊಬೇಕಾಗುತ್ತೆ. ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಆಪ್ಷನ್ ಚೈನ್ ಡೌಟ್ ಎಸ್ ಇದೆ. ಓಕೆ, ಪಾಸಿಟಿವ್ ಬರೋ ಚಾನ್ಸಸ್ ಇದೆ, ಬಟ್ ಈ ಸದ್ಯಕ್ಕಿಂತೂ ಪಾಸಿಟಿವ್ ಇಲ್ಲ ಇನ್ನು. ಸೇಲ್ ಕೂಡ ನೆಗೆಟಿವ್ ಇದೆ. ಸುಜ್ನಾನ್ ನೆಗೆಟಿವ್ ಇದೆ. ಟಾಟಾ ಟೆಕ್ನಾಲಜೀಸ್ ನೆಗೆಟಿವ್ ಇದೆ. ಟೆಕೆಮ್ ನೆಗೆಟಿವ್ ಇದೆ. ಮೀನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಆಗ್ಬೋದು. ಬಟ್ ಓವರಾಲ್ ಹೋಗುತ್ತೆ ಇದ್ಮೇಲೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಯೂಶಲಿ ರೀಟೆಸ್ಟ್ ಅರೌಂಡ್ 1454 ಥರ ಆಗ್ಬೋದು. ಸೊ ಅಲ್ಲಿಂದ ಒಂದು ಮೇಲ್ ಕೊಡು ಹೋಗ್ಬೋದು. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಡಿಲೀಟ್ ಐ ಥಿಂಕ್ ಆಪ್ಷನ್ ಟ್ರೇಡಿಂಗ್ ಇಲ್ಲ ಇದು. ಕೆಲವು ಎಕ್ಸ್ಟ್ರಾ ಬಂದಿರುತ್ತೆ, ನೋಡ್ಕೊಬೇಕು. ಸೊ ಒಳ್ಳೆ ನೆಗೆಟಿವ್ ಹೋಗಿದೆ. ಇದು ಪಾಸಿಟಿವ್ ಟರ್ನ್ ಆಗೋ ಸಾಧ್ಯತೆ ಇದೆ. 5 ನಿಮಿಷಕ್ಕೆ ಬಂದರೆ ಇಲ್ಲಿ ಇಂಟರ್ಸೆಕ್ಷನ್ ಆಯಿತು. ಸೊ ಮತ್ತೆ ಒಂದು ಚೇಂಜಸ್ ಬರುತ್ತೆ ಆಮೇಲೆ, ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಹಾಗಾದರೆ 15 ಮಿನಿಟ್ಸ್ ಇಟ್ಕೊಂಡು ಸ್ವಲ್ಪ ನೀವು ಇದು ವರ್ಕ್ ಮಾಡಬೇಕು. ಸೊ ವಾರಿ ಕೂಡ ಯಾಕೆ ಬಂತ ಗೊತ್ತಿಲ್ಲ, ಇದಿಲ್ಲ. ಸೊ ಇದು ಅರೌಂಡ್ 25 ಸ್ಟಾಕ್ಸ್ ಇದೆ ಈಗ. ಇನ್ನೊಂದ್ಸಲಿ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ, ನೋಡ್ಬಿಡಿ. ಸೊ ನೆಕ್ಸ್ಟ್ ವೀಕ್ ಇಂದದ್ದು ಸ್ಟಾಕ್ಸ್ಗಳು ಇದಿರ್ತವೆ. ಹುಡ್ಕೋ ಇದೆ, ಸ್ಲ್ಯಾಬ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ ಇದು. ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದಾದ್ರು ಇದು ಅಂತ. ಇಲ್ಲಿ ತೋರಿಸ್ತಾ ಇದೀನಿ ಮತ್ತೆ. ಅದಾನಿ ಗ್ರೀನ್ ಇರ್ಬೋದು, ಅದಾನಿ ಟೋಟಲ್, ಅಶೋಕ್ ಲೈಲ್ಯಾಂಡು, ಅರಬಿಂದೋ ಫಾರ್ಮಾ, ಸಿ ಡಿ ಎಸ್ ಎಲ್, ಫೆಡರಲ್ ಬ್ಯಾಂಕ್, ಎಚ್ ಸಿ ಎಲ್ ಟೆಕ್ನಾಲಜೀಸ್, ಎಚ್ ಡಿ ಎಫ್ ಸಿ, ಹಿಂದೂಸ್ತಾನ್ ಯೂನಿಲಿವರ್, ಜಿಂಕ್, ಹಿಂದೂಸ್ತಾನ್ ಜಿಂಕ್, ಹುಡ್ಕೋ, ಐಡಿಯಾ ಸೆಲ್ಯುಲರ್, ಇಂಡಸ್ ಬ್ಯಾಂಕ್, ಇನ್ಫೋಸಿಸ್, ಜುಬ್ಲಿಯಂಟ್ ಫುಡ್ ವರ್ಕ್ಸ್, ಲಾರಸ್ ಲ್ಯಾಬ್, ಎಲ್ ಐ ಸಿ, ಎಂಫೋಸಿಸ್, ಒ ಎನ್ ಜಿ ಸಿ, ಪಿ ಎಲ್, ಪಿ ಎ ಇಂಡಸ್ಟ್ರಿ, ಪಿ ಎನ್ ಬಿ ಹೌಸಿಂಗ್, ಸೇಲ್, ಸುಜ್ಲಾನ್, ಟೆಕ್ಎಮ್, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸು. ಇದು ಈ ವಾರದ ಸ್ಟಾಕ್ಸು. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಪ್ರತಿ ವಾರದಂಗೆ ಎಕ್ಸಾಂಪಲ್ ತೋರಿಸ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸೇ ನಂದು ಈ ಸ್ಟಾಕ್ 20ನೇ ತಾರೀಕು ನಾನು ಟ್ರೇಡ್ ಮಾಡ್ತಿದ್ದೀನಿ 15 ಮಿನಿಟ್ಸ್ ಎಲ್ಲ. ಸೊ ಯೂಶಲಿ ನೆಗೆಟಿವ್ ಇದೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೀನಿ. 1 ಮಿನಿಟ್ ಟೈಮ್ ಫ್ರೇಮ್ ಇರಬೇಕು. ಯೂಶಲಿ 1 to 3 ಮಿನಿಟ್ಸ್ ಅಷ್ಟೇ ಇರಬೇಕು ಇಂಟ್ರಾಡೇ ಪ್ಲೇಯರ್ಸು. ಇನ್ ಕೇಸ್ ಪೊಸಿಷನ್ ತೊಗೊಳ್ತೀನಿ ಅಂದರೆ 15 ಮಿನಿಟ್ಸ್ ಟು 30 ಮಿನಿಟ್ಸ್ ಮ್ಯಾಕ್ಸು. ಸೊ ಬಟ್ ಪೊಸಿಷನ್ ನಾನು ಸಜೆಸ್ಟ್ ಮಾಡಲ್ಲ ಎಫ್ ಆ್ಯಂಡ್ ಔಟ್ ಟ್ರೇಡ್ ಅವ್ರಿಗೆ. ಯೂಶಲಿ ಏನಾಗುತ್ತೆ, ಇವತ್ತು ಪಾಸಿಟಿವ್ ಕೊಟ್ಟು ನೆಕ್ಸ್ಟ್ ಡೇ ನೆಗೆಟಿವ್ ಕೊಟ್ಬಿಡ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಜನರಲ್ ಕಾನ್ಸೆಪ್ಟು. 1 ಮಿನಿಟ್ ತುಂಬ ಒಂದು ಇದಾಗಿರುತ್ತೆ, ಸ್ವಲ್ಪ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗ್ತಾ ಇರುತ್ತೆ. ಇಚಿಮೋಕೋ ಈಸಿಯಾಗಿ ತೆಗೆದುಬಿಡ್ತೀನಿ, ಈಸಿ ಅರ್ಥ ಆಗುತ್ತೆ ಇದು. ಸೊ ನಾನು ಏನು ಮಾಡ್ತೀನಿ, ಫಸ್ಟು 15 ಮಿನಿಟ್ಸ್ ಇರ್ಬೇಕು ನಾಡಿದ್ದು, ಮೀನ್ಸ್ ನಾಳೆ. ನೀವು ಇಂಡಿಕೇಟರ್ ಹಾಕ್ಕೊಳ್ಳಿ, ಪ್ಲಸ್ ಈ ಸೆಟಪ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಜನರಲ್ ಆಗಿ ಏನಾಗುತ್ತೆ, 268 ತನಕ ರೀಟ್ರೆಸ್ ಆಗುತ್ತೆ. ಇದು 236 ಅಥವಾ ಆ ಕಡೆಯಿಂದ 618 ಈ ಥರ ತನಕ ರೀಟ್ರೆಸ್ ಆಗುತ್ತೆ. ಇಲ್ಲ ಅಷ್ಟು ಆಗಿಲ್ಲ. ಸೊ 15 ಮಿನಿಟ್ಸ್ ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ ಅಂದರೆ ರೀಟೆಸ್ಟ್ ಆಗಿ ಅದ್ರದ್ದು ಯಾವ ಕಡೆ ಬ್ರೇಕ್ ಆಗುತ್ತೋ ಅಲ್ಲಿ ಫಸ್ಟ್ ಎಂಟ್ರಿ ತೊಗೊತೀನಿ. ಸೊ ಇಲ್ಲಿ ರೀಟೆಸ್ಟ್ ಆಯ್ತು ನಂದು, ರೀ ಎಂಟ್ರಿ ತೊಗೊಂತು. ಸೊ ಬ್ರೇಕ್ ಆಯಿತು, ಇಲ್ಲಿ ಎಂಟ್ರಿ ತೊಗೊಂಡ್ರೆ 1:5 ಲೆಕ್ಕದಲ್ಲಿ ಅಥವಾ 1:3 ಈ ಥರ ಒಂದು ಮಿನಿಮಮ್ ಇಟ್ಕೊಬೇಕು. ಸೊ ನಂದು ಸ್ಟಾಪ್ ಲಾಸ್ ಇದಾಗಿರುತ್ತೆ. ಇದೇ ಒಂದು ತೊಗೊಂಡ್ರೆ ನೀವು ಇಂಡಿಕೇಟರ್ ಹಾಕೊಳ್ಳಿ, ಸೂಪರ್ ಟ್ರೆಂಡ್ ಸಹಿತ ಬರುತ್ತೆ. ಸೂಪರ್ ಟ್ರೆಂಡಲ್ಲೂ ನೀವು ಇದನ್ನ ಸಿಂಪಲ್ ಆಗಿ 15.3 ಯಾವುದೋ ಒಂದು ಹಾಕೊಳ್ಳಿ. ಸೊ ಹಿಂದಿನ ದಿವಸದ ಇಂಪಾರ್ಟೆಂಟ್ ಅಂತ, ಅದಕ್ಕೆ ಹಿಂದಿನ ದಿವಸನೇ ಮಧ್ಯಾಹ್ನದಿಂದ ನೆಗೆಟಿವ್ ಸ್ಟಾರ್ಟ್ ಆಗಿದೆ ಇದು. ಸೊ ಇದು ಮತ್ತೆ ನೆಗೆಟಿವ್ ಕಂಟಿನ್ಯೂ ಆಗಿದೆ. ಹಾಗಾಗಿ ಒಂದು ಇದು ನೀವು ನಾನು ಮೂವಿಂಗ್ ಆವ್ರೇಜ್ ಬೇಸ್ ತೊಗೊತೀನಿ, ಇ ಎಮ್ ಐ ತೊಗೊತೀನಿ, ಯಾವ್ದು ತೊಗೊತೀರೋ ಅದು ನಿಮಗೆ ಬಿಟ್ಟಿದ್ದು. ಕೆಲವು ಸೆಟ್ಟಿಂಗ್ ಒಂದೊಂದು ಇರುತ್ತೆ, ನಾನು ಒಂದೊಂದು ಸೆಟಪ್ಗೆ ಒಂದೊಂದು. ಯೂಶಲಿ ನಾನು ಈ ಒಂದು ಟ್ರೇಡಿಂಗ್ ವ್ಯೂಗೆ ಬಂದರೆ ನಂದೇ ಒಂದು ಇಂಡಿಕೇಟರ್ ಸೂಪರ್ ಟ್ರೆಂಡ್ ಬೇಸ್ಡು ಬೈ ಸೇಲ್ ಅಂತ ಕೊಡುತ್ತೆ. ಇವಾಗ ಇದ್ರದ್ದೇ ಟಿ ಐ ಎ ಅಂತ ತೊಗೊಂಡ್ರೆ ಟ್ಯೂಬ್ ಇನ್ವೆಸ್ಟ್ಮೆಂಟು. ಯಾಕೆ ಒಂದೊಂದು ಸೆಟಪ್ ಒಂದೊಂದು ಡಿಫ್ರೆನ್ಸ್ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಒಂಚೂರು ಸ್ಟಾಪ್ ಲಾಸಲ್ಲೇ ಒಂದು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ.
ಸೊ ನನ್ನ ಟೈಮ್ ಮಿನಿಟ್ಸ್ ಇವಾಗ ನೋಡಿ ಕಳೆದ ಒಂದು 30ನೇ ತಾರೀಕಿಂದ ನೆಗೆಟಿವಲ್ಲೇ ಇದೆ. ರೀಟೆಸ್ಟ್ ಅಂತೂ ಆಗಿದೆ ಇದು. ಸೊ ಹಾಗಾಗಿ ಒಂದು ಪೊಸಿಷನಲ್ ಮಂತ್ಲಿ ತನಕ ಕಾಯೋದು ಬೇಡ, ಪೊಸಿಷನಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಯೂಶಲಿ 1 ಮಿನಿಟ್ ಟೈಮ್ ಫ್ರೇಮು ಅಥವಾ 5 ಮಿನಿಟ್ಸ್ ಟೈಮ್ ಫ್ರೇಮು ಅಥವಾ 3 ಮಿನಿಟ್ಸ್ ಒಳಗಡೆ, ಮ್ಯಾಕ್ಸಿಮಮ್ 5 ಮಿನಿಟ್ಸು. ಸೊ ಬೆಸ್ಟ್ ಇಸ್ 3 ಮಿನಿಟ್ಸ್ ಆ್ಯಕ್ಚುಲಿ. ಇವಾಗ ನಾನು 21st ಸೇಮ್ ಇದೇ ಸೆಟಪ್ ಅಲ್ಲಿ ಏನು ಮಾಡ್ತೀನೋ ಇಲ್ಲಿ ತೋರಿಸ್ತೀನಿ. ಸೊ ಫಸ್ಟು ಆಲ್ರೆಡಿ ಈ ಇಂಡಿಕೇಟ್ರಲ್ಲಿ ನೆಗೆಟಿವ್ ಇತ್ತು. ಸೊ ಇದರಿಂದ ಕೆಳಗಡೆ ಬಂತು ಅಂದರೆ ನಂದು ಇಲ್ಲೆಲ್ಲ ಎಂಟ್ರಿ ಆಗಿರುತ್ತೆ. 15 ಮಿನಿಟ್ಸ್ಗೆ ಬಂದು ತೊಗೊಂಡ್ರು ಓಕೆ. ಹೆಂಗೆ ತೊಗೊಳ್ತೀರೋ ಬಿಟ್ಟಿದ್ದು ನಿಮ್ಗದು. ಸೊ ಹೆಂಗೆ ತೊಗೊಳ್ತೀರೋ ತೊಗೊಳ್ಳಿ. ಸೊ ಯೂಶಲಿ ರೀಟೆಸ್ಟ್ ಆಗುತ್ತೆ ಅಂತ ಹೇಳಿದ್ದೆ, ರೀಟೆಸ್ಟ್ ಆಗಿದೆ ಇಲ್ಲಿ ಕೂಡ. ಕೆಲವು ಕಡೆ ರೀಟೆಸ್ಟ್ ಆಗಿರಲ್ಲ. ರೀಟೆಸ್ಟ್ ಆಗಿಲ್ಲ ಅಂದರೆ ಗುಡ್ ನಿಮಗೆ. ಸೊ ನಾನು ಇಲ್ಲಿ ಇವಾಗ ರೀಟೆಸ್ಟ್ ಇಲ್ಲಿಗೆ ಆಯಿತು. ಸೊ ನನ್ನ ಎಂಟ್ರಿ ಬಂದ್ಬಿಟ್ಟು ಹೇಳ್ದಂಗೆ ಇಲ್ಲಿಗೆ ಒನ್ಸ್ ಇದು ಕೆಳಗಡೆ ಬಂತು ಅಂದರೆ ಇದಕ್ಕೆ ಎಂಟ್ರಿ ತೊಗೊಂಡ್ರೆ ಸೇಮ್ ಶಾರ್ಟ್ ಪೊಸಿಷನ್ಗೆ ಹೋಗ್ತಾ ಇದ್ದೀನಿ. ಸೊ ನಂದು ಶಾರ್ಟ್ ಅಂತ ಹೋದಾಗ ನಂದು 1:3 ಅಂತ ಇಟ್ಕೊಳ್ಳೋಣ ಜನರಲ್ ಆಗಿ. ನನ್ನ ಸ್ಟಾಪ್ ಲಾಸ್ ಇದೆ 1:3 ನೋಡಿ ಇಲ್ಲಿಗೆ ಬಂತು. ಬಟ್ ಅವತ್ತಿನ ದಿವಸ ಲೆಕ್ಕದಲ್ಲಿ ಇದು ಆಲ್ಮೋಸ್ಟ್ 1:11 ಕೊಟ್ಟಿದೆ. ಸೊ ಇಷ್ಟು ರಿಸ್ಕ್ಗೆ 1:11 ಅಂದರೆ ಏನು ಗೊತ್ತಾ, ಇವಾಗ ಸ್ಟಾಪ್ ಲಾಸ್ ನಾನು 7 ಇತ್ತೇನೋ 21 ತನಕ ಹೋಗಿದೆ. ಸೊ ಇದ್ರದ್ದೇ ಒಂದು ನಾನು ಇದ್ರಲ್ಲಿ ತೊಗೊಂಡ್ರೆ, ಆಪ್ಷನ್ ಸೆಲ್ಗೆ ಅಂತ ತೊಗೊಂಡ್ರೆ, ಒಂದು ಇವಾಗ ಕಾಲ್ ಸೆಲ್ ಮಾಡುವಂಥದ್ದು ಆಪ್ಷನ್, ಇಲ್ಲಾಂದರೆ ಪುಟ್ ಬೈ. ಕಾಲ್ ಸೆಲ್ ಆಪ್ಷನಲ್ಲಿ November 25th ತೊಗೊಳ್ಳೋಣ ಎಕ್ಸಾಂಪಲ್ಗೆ. ಕೆ ಆಲ್ರೆಡಿ ಆಗಿರ್ತಿದ್ದೋ. ಇದ್ರದ್ದು ಟೈಮ್ ಫ್ರೇಮಿಗೆ ಬಂದಾಗ ನಾನು 2961 ಇಂದ ಮನಿ ನೋಡಿದಾಗ 296ಗಿಂತ ಕೆಳಗಡೆ ಇರೋದು ಯಾವುದಾದ್ರು ತೊಗೊಬೇಕು. ಸೊ 29 ಸೊ ಇದು 50 ಲೆವೆಲ್ದು 2950 ನಿಯರೆಸ್ಟ್ ನಂದು ಇಂದ ಮನಿ ಇತ್ತು ಅವತ್ತು. ಸೊ ನಾನು ಡೈರೆಕ್ಟಾಗಿ ಇಲ್ಲಿ ಸೆಲ್ ಕೊಟ್ಟಿದ್ರೆ ಇದು ಆಲ್ಮೋಸ್ಟ್ 1117ಇಂದ ಬಂದ್ಬಿಟ್ಟು ಡೈರೆಕ್ಟಾಗಿ ಇದು 9 ರೂಪೀಸಿಗೆ ಬಂದಿದೆ. ಸೊ ನಿಮ್ಗೆ ಇಷ್ಟು ಪ್ರಾಫಿಟ್ ನೋಡಿ, 99ಇಂದ ಡೈರೆಕ್ಟಾಗಿ 9.6 ತನಕ ಬಂದ್ಬಿಟ್ಟಿದೆ. ಇದ್ರದ್ದು ಕ್ವಾಂಟಿಟಿ ಬಂದ್ಬಿಟ್ಟು ಐ ಥಿಂಕ್ 50 ಇರಬೇಕು. ಸೊ ಇದ್ರ ಪ್ರಾಫಿಟ್ ಬಂದ್ಬಿಟ್ಟು 80 ಅಂತಲೇ ತಗೋಣ. 50 ಒಂದು ಸೆಕೆಂಡ್, ಇದು 50 ಎಷ್ಟಿದೆ ಅಂತ ನೋಡ್ಕೊಂಬೋಣ. ಎಕ್ಸಾಕ್ಟಾಗಿ ವ್ಯಾಲ್ಯೂ ಕೊಡ್ತೀನಿ. ಇಲ್ಲ ಅಂದರೆ ಇಲ್ಲೂ ನೋಡ್ಬೋದು. ಬೈ ಕೊಡ್ತೀನಿ, ಬೈ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ಗೆ ಹೋಗ್ಬೇಕು. ಹೇಳ್ದಂಗೆ 2950 ಅವತ್ತಿದ್ದು ನಿಯರೆಸ್ಟ್ ಕಾಲ್ ಸೆಲ್ ಮಾಡೋವಂಥದ್ದು ಇದ್ರೆ, ಇಲ್ಲಾಂದರೆ ಪುಟ್ ಬೈ ಆದರೆ ಇನ್ನು ಕೆಳಗಡೆ ತೊಗೊಬೇಕು. ಸೊ 2950 ಅರೌಂಡ್ 100 ಇತ್ತಿದ್ದು. ಇದು ಬೈ ಕೊಟ್ಟರೆ ಕ್ವಾಂಟಿಟಿ ಬಂದ್ಬಿಟ್ಟು 200 ನೋಡಿ, ಒಳ್ಳೆ ಪ್ರಾಫಿಟ್ ಇದೆ ಆ್ಯಕ್ಚುಲಿ. ನಾನು 55 ಏನೋ ಆಗಿದೆ, 55 ಇಲ್ಲ 200, ಆಲ್ಮೋಸ್ಟ್ ನಿಮಗೆ 16,000 ಪ್ರಾಫಿಟ್. ಇದ್ರದ್ದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಕಾಲ್ ಸೆಲ್ ಮಾಡೋದಕ್ಕೆ ಸ್ವಲ್ಪ ನಿಮಗೆ ದುಡ್ಡು ಜಾಸ್ತಿ ಬೇಕು. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಬೇಕು, ಸಾರಿ. ಬಟ್ ಏನಂದರೆ ಫ್ರೀ ಫಾಲ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ ಈಸಿಯಾಗಿ, ಎಕ್ಸ್ಪೈರಿಗೆ 0 ಆಗಿಬಿಡುತ್ತೆ. ಸೊ ನಿಮಗೆ ಡಿಕೆ ಆದಷ್ಟು ಒಳ್ಳೆಯದು. ಸೊ ಈ ಥರದ್ದು ಒಂದಿರುತ್ತೆ. ಪುಟ್ ಬೈ ಮಾಡಿದರೆ ಏನಾಗ್ತಿತ್ತು ಅಂತ ಅದನ್ನು ತೋರಿಸ್ಬಿಡ್ತೀನಿ. ಸೊ ಪುಟ್ ಬೈ ನಂದು ಇದು ಜಾಸ್ತಿ ಹೋಗುತ್ತೆ ಅಂತ. ಸೊ ಪುಟ್ ಒಂದು 29 ಅಂತ ತಗೋಣ ಪುಟ್. ಸೊ ಸೇಮ್ ನಂದು ಪುಟ್ ಇಲ್ಲಿ 21st ಅಂತ ಇತ್ತಲ್ವಾ, 21st 9 ಗಂಟೆ ಹೆಚ್ಚು ಕಮ್ಮಿ 14 ರೂಪಾಯಿಂದ 55 ರೂಪಾಯಿ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ 14 × 200 ಒಂದು ಲಾಟಿಗಿದು. ಸೊ 2800ಗೆ ಆಲ್ಮೋಸ್ಟ್ 44 ಏನೋ ಕೊಟ್ಟಿದೆ, 30 ರೂಪೀಸ್
ಸೊ ₹6,000 ಪ್ರಾಫಿಟ್ ಬರ್ತಾ ಇತ್ತು 2800ಗೆ. ಸೊ ಈ ಥರ ತುಂಬ ಒಳ್ಳೆ 54 ಇನ್ನೂ ಜಾಸ್ತಿನೇ ಕೊಟ್ಟಿದ್ದ. ಎಕ್ಸಾಕ್ಟ್ ಆಗಿ ಕೊಡೋದಾದ್ರೆ 54 ಮೈನಸ್ 40 ₹8,000 ಕೊಟ್ಟಿದ್ದ. ಇದು 2800ಗೆ ಆಲ್ಮೋಸ್ಟ್ ₹8,000 ತನಕ ಕೊಟ್ಟಿದೆ. ಬಟ್ ಏನಾಗುತ್ತೆ ಅಂದರೆ ಈ ಥರ ಹೋಲ್ಡ್ ಮಾಡ್ತೀನಿ, ಏನಾದರೂ ಪ್ರಾಬ್ಲಮ್ ಬಂತು, ನ್ಯೂಸ್ ಏನಾದ್ರು ಡಿಫ್ರೆನ್ಸ್ ಬಂದ್ಬಿಡ್ತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ ಇಲ್ಲಿ 9:30ಗೆ ಡೈರೆಕ್ಟಾಗಿ ಇಲ್ಲಿ ನೋಡ್ದಂಗೆ ರೀಟ್ರೇಸ್ ಏನೂ ಆಗಿಲ್ಲ ಅಷ್ಟು. ಸೊ ಇಲ್ಲೇ ಎಂಟ್ರಿ ತೊಗೊಂಡಿದ್ರೆ ಅಥವಾ ಇಲ್ಲೇ ತೊಗೊಂಡಿದ್ರೆ ರೀಟ್ರೇಸ್ ಆಗೇ ಇಲ್ಲ, ಹಂಗೆ ಇಳ್ಕೊಂಡು ಹೋಗ್ಬಿಡ್ತು ಕಾಲಲ್ಲಿ. ಬಟ್ ಇಲ್ಲಿ ಪುಟ್ಟಿಗೆ ಬಂದಾಗ ಸಪೋಸ್ ನೀವೇನಾದರೂ ಎಂಟ್ರಿ ಇಲ್ಲಿ ತೊಗೊಂಡಿದ್ರೆ ಎಕ್ಸಾಂಪಲ್ಲು 9:30, ಸೊ ರೀಟ್ರೇಸ್ಮೆಂಟ್ ಆಗಿಬಿಡ್ತು. ಈ ರೀಟ್ರೇಸ್ಮೆಂಟ್ ಸಹಿತ ಸ್ಟಾಪ್ ಲಾಸ್ ನಾನು ಅದಕ್ಕೆ ಇಲ್ಲಿಗೆ ಇಟ್ಕೊಬೇಕು ಕೆಳಗಡೆ ಅಂತ ಹೇಳ್ತೀನಿ ಜನರಲ್ ಆಗಿ. ಸೊ ಇದ್ರದ್ದು ರೀಟ್ರೇಸ್ಮೆಂಟ್ ಎಲ್ಲಾಗಿದೆ ಅಂತ ತೋರಿಸ್ಬಿಡ್ತೀನಿ. ಯೂಶಲಿ 618, 236 ಯಾಕೆ ಇಂಪಾರ್ಟೆಂಟ್ ಅಂತ ಆಗ್ತದೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಕರೆಕ್ಟಾಗಿ 236 ಟಚ್ ಆಗಿದೆ, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಒಂದು 618 ನಂತರ ಕ್ರಾಸ್ ಆಗಿದ್ದು ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ಸಿಂಪಲ್ ಇರುತ್ತೆ ಆ್ಯಕ್ಚುಲಿ ಆಪ್ಷನ್ ಟ್ರೇಡಿಂಗ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯಾವುದೇ ಇದ್ರು. ಬಟ್ ಏನಂದರೆ ತುಂಬ ವರ್ಕ್ ಮಾಡಬೇಕು. ವರ್ಕ್ ಮಾಡ್ತಾ ಮಾಡ್ತಾ ಚಾರ್ಟ್ಸ್ಗಳು ನೋಡ್ತಾ ಇದ್ದ ಕ್ಯಾಂಡಲಿಂದ ಏನೂ ಪ್ರಯೋಜನ ಇಲ್ಲ. ಶೂಟಿಂಗ್ ಸ್ಟಾರು, ಇದು ಕ್ರೌ, ಇನ್ನೊಂದು ಮಾರ್ನಿಂಗ್ ಸ್ಟಾರು, ಇದು ಯಾವುದು ವರ್ಕ್ ಆಗಲ್ಲ. 100% ನಿಮಗೆ ಒಂದು ಥಂಬ್ ರೂಲ್ಗಳು, ಇಚಿಮೋಕೋ ಈ ಥರದ್ದು ತಿಳ್ಕೊಂಬಿಟ್ಟಿರ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಸೊ ಇದೆಲ್ಲ ಅಬ್ಸರ್ವ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಪ್ಷನ್ ಟ್ರೇಡಿಂಗು ಏನಾದರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಪಿಂಗ್ ಮಾಡಿದ್ರೆ, ಜನ ಜಾಸ್ತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ವೆರಿ ಸಿಂಪಲ್ಲು, ವೆರಿ ಬೇಸಿಕಲ್ಲೇ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಬಟ್ ಏನಂದರೆ ಕ್ಯಾಪಿಟಲ್ ಜಾಸ್ತಿ ಇದ್ದಷ್ಟು ತುಂಬ ಒಳ್ಳೆಯದು. ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ಜಾಸ್ತಿ ದುಡ್ಡು ಮಾಡ್ತೀನಿ ಅಂತ ಬಂದರೆ ಲಾಸಸ್ಸು ಹಾಗೆ ಇರ್ತವೆ. ಸ್ವಲ್ಪ ಹುಷಾರಾಗಿರಬೇಕು, ಕಳ್ಕೊತೀರ. ಸೊ ಫಂಡಮೆಂಟಲ್ಸ್ ಆಗಿ ತಿಳ್ಕೊಂಡು ಸ್ಟಾಪ್ ಲಾಸ್ ಎಲ್ಲ ಇಟ್ಕೊಂಡು ವರ್ಕ್ ಮಾಡಿದ್ರೆ ನೀವು ಕಳ್ಕೊಳೋದು ಸ್ವಲ್ಪ ಅಮೌಂಟು, ಬಟ್ ಗಳಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಗಳಿಸ್ತೀರ. ಸೊ ಇನ್ ಕೇಸ್ ನೋಡಿ, ಈ ಕೇಸ್ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದೇ ಇಂದ. ಸೊ ನೀವು ಹೈ ಬಂದುಬಿಟ್ಟು ಎಕ್ಸಾಂಪಲ್ಗೆ ಅಥವಾ ₹7ಗೆ ತೊಗೊತೀನಿ ಅಂತ ಇಟ್ಕೊಂಡಿದ್ದೀರಿ. ಸ್ಟಾಪ್ ಲಾಸ್ ಬಂದುಬಿಟ್ಟು ₹5.40 ಇದ್ರ ಲೋ ಏನಿದೆ ಅದು. ಸೊ ನಾನು ಇಲ್ಲಿ ₹7 ಸಮಥಿಂಗ್ ಹಾಕಿದ್ನಲ್ಲ, ಅಥವಾ 14 ಹಾಕಿದ್ದೆ. ಇವಾಗ ನಂದು ಆ್ಯಕ್ಚುಲಾಗಿ ಈ ಲೋಗೆ ಬೈ ಮಾಡಿದರೆ ನಂದು 1560 ಅಷ್ಟೇ. ಇನ್ ಕೇಸು ಕೆಳಗಡೆ ಬಂತು ಅಂದರೆ ಇದ್ರದ್ದು ನೀವು ಇಷ್ಟು ₹400, ₹500 ಅಷ್ಟು ಕಳ್ಕೊಳಕ್ಕೆ ರೆಡಿ ಇದ್ದರೆ ಸಣ್ಣ ಅಮೌಂಟಲ್ಲಿ, ಅಥವಾ ಒಂದು ಅದೇ ಹೇಳ್ದಂಗೆ 1:3 ಅಥವಾ 1:5 ಈ ಥರ ಒಂದು ಸಣ್ಣ ಸ್ಟಾಪ್ ಲಾಸ್ ಇಟ್ಕೊಂಡು ವರ್ಕ್ ಮಾಡಿದಾಗ ಒಂದು ಕನ್ಸಿಸ್ಟೆಂಟಾಗಿ ಒಂದು ದುಡ್ಡು ಮಾಡ್ಬೋದು. ನಾನು ಯಾವಾಗಲೂ 1:10 ಮಾಡ್ತೀನಿ, 1:20 ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗ್ಲೂ ದುಡ್ಡಾಗಲ್ಲ. ಸೊ ಸ್ವಲ್ಪ ಅದೆಲ್ಲ ಗಮನಿಸಿ. 1:2, 1:3 ಒಂಥರ ಅಕ್ಸೆಪ್ಟಬಲ್. ನೋಡಿ ಇಲ್ಲದೇ ತೋರಿಸ್ತೀನಿ, ಇದ್ರದ್ದೇ ಸಿಂಪಲ್ ಆಗಿ. ಸೊ ಸ್ಟಾಪ್ ಲಾಸ್ ನಾನು ಲಾಂಗ್ ಸೈಡ್, ಪುಟ್ಟಿಗೆ ಲಾಂಗ್ ಸೈಡ್ ತೊಗೊತಿದ್ದೀನಿ. ಸೊ ನಂದು ಇದ್ರದ್ದು ತೊಗೊಂಡ್ರೆ ಸ್ಟಾಪ್, ಇದ್ರದ್ದು ಎಂಟ್ರಿ ಇದ್ದದಂತ ತೊಗೋಣ, ಅಥವಾ ಒಂದು 218 ಸಮಥಿಂಗ್ ಇದರಲ್ಲಿ. ಸೊ ನಾನು ಸ್ಟಾಪ್ 1:1 ಅಂದರೆ ನೋಡಿ ಸ್ಟಾಪ್ ಲಾಸ್ ಇದೆ ನನ್ನ ಕೆಳಗಡೆದು. ಸೊ ನನ್ನ ರಿಸ್ಟ್ ರಿವಾರ್ಡು 1:2 ಅಂತ ಹೇಳಿದೆ. ₹3 ಅಂದರೂ ಓಕೆ, ಈಸಿಯಾಗಿ ಬರುತ್ತೆ ನೋಡಿ. 1:3ಗೆ ಇದು 25 ಸಮಥಿಂಗ್ ಆಗಿದೆ. ಸ್ಟಾಪ್ ಲಾಸ್ ಸಣ್ಣ ₹2 ಸಮಥಿಂಗು. ಪ್ರಾಫಿಟ್ ಸ್ಟಿಲ್ ನೋಡಿ, ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 1580 ಇದ್ದಿದ್ದು ಆಗ. ಇದ್ರದ್ದೇ ತೊಗೊಳ್ಳೋಣ, ₹7 ಪವರ್ ಪೈ ಅದು, ಅಥವಾ 14 ಸಮಥಿಂಗ್, ಸಾರಿ 27 ಹೋಗಿದೆ. 27 ತೊಗೊಳ್ಳೋಣ. 27 ₹7 ಇದು. ಸ್ಟಿಲ್ ಇದು ನಿಮಗೆ ಪ್ರಾಫಿಟ್ ಇದೆ, ತುಂಬ ಪ್ರಾಫಿಟ್ ಇದೆ, ಚೆನ್ನಾಗಿ ಒಳ್ಳೆ ಪ್ರಾಫಿಟ್ ಇದೆ ಆ್ಯಕ್ಚುಲಿ. 2400 ನೀವು 1580ಗೆ 2400 ಪ್ರಾಫಿಟ್ ಮಾಡ್ತಾ ಇದ್ದೀರಿ, ತುಂಬ ಒಳ್ಳೆಯದು. ಸೊ ಇದು ಸಿಂಪಲ್ಲಾಗಿ ಇಷ್ಟೆಲ್ಲ ಹೇಳ್ಕೊಡ್ತೀನಿ ನಾನು, ಬೇಕಿದ್ರೆ ಇಷ್ಟ ಇದ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
ಆದಷ್ಟು ಇನ್ಫಾರ್ಮೇಷನ್ಗೆ ಪಿಂಗ್ ಮಾಡಿ. ಟ್ರೈಂಗ್ ಟು ಕ್ರಿಯೇಟ್ ಇನ್ ಫ್ರಮ್ ಮೀನ್ಸ್ translation I'm trying actually. AI is not supporting it. If I get right AI tools, I try to translate to English. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.